ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಲಾಂಗ್ ಬ್ಯಾಕ್ ವಿಡಿಯೋನ ಮಾಡ್ತಾ ಇರೋದು, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ನಮಗೆ ಎಲ್ಲ ಒಂದು ಏನು ಎಕ್ಸಾಮ್ಸ್ ಇತ್ತು. ಸೊ ರಿವ್ಯೂ ಕಡೆನೂ ನಾವೇನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಬೈಕ್ ರಿವ್ಯೂಸ್ ಕೂಡ ಅಲ್ಲೇ ಪೆಂಡಿಂಗಲ್ಲಿ ಬಿದ್ದಿತ್ತು. ಅದಕ್ಕೋಸ್ಕರ ನಾವು ಯಾವುದಕ್ಕೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಡೈರೆಕ್ಟ್ಲಿ ಒಂದು ಟ್ರಾವೆಲ್ ವ್ಲಾಗ್ ಜೊತೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಭೇಟಿ ಆಗ್ತಾ ಇದ್ದೀನಿ. ಟ್ರಿಪ್ಪಲ್ಲಿ ನಿಮಗೆ ಒಳ್ಳೊಳ್ಳೆ ಸೀನರೀಸು, ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸು ತೋರ್ಸೋಣ ಅಂತ ಟ್ರೈ ಮಾಡ್ತೀನಿ. ಲೆಟ್ಸ್ ಗೋ. ಕಡೂರಲ್ಲೂ ಇದ್ದಾರೆ ಫ್ರೆಂಡ್ಸು. ಕಡೂರಲ್ಲಿ ಮೀಟ್ ಮಾಡೋಣ ಅಂದರೆ ಇಂಥ ಕೆಲಸ ಆಗೋಯ್ತು ಈಗ. ಫೋನ್ಗೆ ಎಲ್ಲಿ ಮೀಟ್ ಮಾಡ್ತಾರೆ? ಬೆಳಗ್ಗೆ ಯಾವನ ಹಾಕುತ್ತೆ ಡಿಸ್ಪ್ಲೇ. ನಾವು ಕೊಟ್ಟರು ಅವ್ರು ಹೇಳಿದ್ರೆ ರೇಟ್ ಕೊಡಬೇಕು. ಸ್ವಲ್ಪ ಟೈಮ್ ಆಗಲಿ. ನಾವು ಭದ್ರಾ ಟು ಕೆಮ್ಮಣ್ಣಗುಂಡಿ ಆಫ್ ರೋಡ್ ಟರೈನ್ ಇದೆ. ಸೊ ಆಫ್ ರೋಡ್ ಟರೈನ್ ಹಂಗೆ ಬರೋಣ ಅಂದ್ಕೊಂಡ್ವಿ ಟ್ರಯಲು. ಮೊನ್ನೆ ನಮ್ಮ ಫ್ರೆಂಡ್ ತರುಣ ಹೋದಾಗ ಫುಲ್ ಚಿಂದಿ ಆಗಿದೆ, ಬಟ್ ರೋಡ್ ಫುಲ್ಲೆಲ್ಲ ಬಂಡಿವರೆಗೂ ನೀರು ಬರ್ತಂತೆ. ಹೋಗ್ತಿಲ್ವಾ ಇಸ್ಕೆಲ್ಲ ಬೇಡ ಅಂದ್ಬಿಟ್ಟು ಸುಸ್ತಾಗಿ ಮಾಮೂಲಿ ರೋಡೆಲ್ಲ ಬಿಟ್ವಿ. ಬೆಳಿಗ್ಗೆ ಬಂದಿದ್ದೆ ಅನಿಸ್ಲಿಲ್ಲ ಚಿಕ್ಕಮಗಳೂರಿಗೆ. Speed to the city streets, we began to feel the fire. We rise like tall buildings as the chemicals they take us higher. ಮನದೇನೋ ಹೊಸ ಗಲಭೆ ಶುರುವಾಗಿದೆ, ಮರೆತೇಕೆ ಬಳಿ ಬಂದು ಸರಿ ಮಾಡದೆ. ಗೆಳತಿ ನನ್ನ ಗೆಳತಿ ತೆರೆದೆ ಮನದ ಕೆಟಕೆ, ಕರುಣಿಸೋ ಪ್ರೇಮಧಾರೆ ಬಯಕೆಯ ತೋರದೆ. ಇಲ್ಲಿ ನನಗೆ ಫಾಲ್ಸ್ ಒಂದು ಸುಮ್ಮನೆ ಹಂಗೆ ರೋಡ್ ಸೈಡ್ ಫಾಲ್ಸ್ ಸಿಕ್ತು. ಈಗ ನೆಕ್ಸ್ಟ್ ಇದ್ರದ್ದೆಲ್ಲ ಒಂದು ಸ್ಲೋಮೋ ವಿಡಿಯೋ ನೋಡಿರ್ತೀರ. ಸೊ ಈಗ ಕೇತನ್ಮಕ್ಕಿ ಕಡೆ ಪಯಣ. ಕೇತನ್ಮಕ್ಕಿ ಇವಾಗ ವೆಹಿಕಲ್ಸ್ನ ಬಿಡ್ತಾಯಿಲ್ಲ. ಸೊ ಇದಕ್ಕೆ ಜೀಪ್ ಫೆಸಿಲಿಟೀಸ್ ಮಾಡಿದ್ದಾರೆ. ಸೊ ಜೀಪು 7 ಮೆಂಬರ್ಸ್ ಗ್ರೂಪು 1500 ಅನ್ನೋ ಟ್ರಿಪ್. ಸೊ ಅದು ಬಿಟ್ಟರೆ ದಿಸ್ ಈಸ್ ದ ಕ್ರೌಡ್ ದಿಸ್ ಓವರ್ ಹಿಯರ್. ಸೊ ಬನ್ನಿ. ಕಣ್ಣಲ್ಲಿದೆ ಆ ಕಣ್ಣಲ್ಲಿದೆ ಹೊಂಬೆಳಕಿನ ನವನೀಲಾಂಜನ, ಇನ್ನೆಲ್ಲಿದೆ ಆಹಾ ಇನ್ನೆಲ್ಲಿದೆ
ಬೇರೇನು ಕಾಡಲಾರೆ ಯಾರ ನಾನು ದೂರಲಾರೆ ಸಾಕು ಇನ್ನು ದೂರವನ್ನು ತಾಳಲಾರನು. ಹೆಂಗಿತ್ತು ಫೀಲಿಂಗ್ ಇದು ಕೇತನ್ ಮಕ್ಕಳು ಗಾಡಿ ಒಂದು ಬಿಡ್ತಾ ಇಲ್ಲ ಅದೊಂದು ಬಿಟ್ರೆ ಹಾಂ ನನ್ನ ಮಕ್ಕಳು ಎಲ್ಲ ಮುಂಡ ಮುತ್ತವರೆಲ್ಲ ಅಲ್ಲ ಅವ್ರು ಹೇಳೋದು ಒಂಥರ ನಿಜಾನೇ. ಹೌದು, ಎಲ್ಲ ಬಂದು ಆ ಕಡೆ ಗುಡ್ಡ ಅಂದರೆ ಲೈಕ್ ಬೆಟ್ಟ ಎಲ್ಲ ಕನೆಕ್ಟಿಂಗ್ ಇದೆ. ಸೊ ಬೈಕ್ ತೊಗೊಂಡು ಯಾವ ಬೆಟ್ಟಕ್ಕೆ ಬೇಕಾದ್ರೂ ಕನೆಕ್ಟ್ ಆಗ್ತಾರೆ ಅಂತ ಅವರು ಆಮೇಲೆ ಟೈಮ್ ರೆಗ್ಯುಲೇಷನ್ಸು ಮೈಂಟೈನ್ ಮಾಡಲ್ಲ ಅಂದ್ಬಿಟ್ಟು ಗಾಡಿನ ಬಿಡ್ತಾ ಇಲ್ಲ ಇವಾಗ 2 ವೀಲರ್ನ 1 ಮಂತಿಂದ ಅಂತೆ. ಸೊ ಅಪ್ ಟು ಪಾರ್ಕಿಂಗ್ವರೆಗೂ ಏನೋ ಬಿಡ್ತಾರಂತೆ. ಬೆಟರ್ ಅಂದರೆ ಎಲ್ಲ ಫೀಲ್ ಆಗಬೇಕು ಅಂದರೆ ನಡ್ಕೊಂಡು ಬಂದು ಏನು ಜಸ್ಟ್ 2 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಇರುತ್ತೆ. ಬಟ್ ಜೀಪ್ಗಾದರೆ ಏನೋ ಫೀಸ್ ಏನೋ ಇದೆ, ಡಿಪೆಂಡ್ ಆಗುತ್ತೆ. ಪರ್ಸನ್ 220 ರೂಪೀಸ್ ಕಾಸ್ಟ್ ಆಗುತ್ತೆ. ಅದ್ರ ಬದಲು ಬೆಸ್ಟಾಗಿ ನಿಮ್ಮ ಲಂಗ್ಸಿಗೆ ಎಲ್ಲದಕ್ಕೂ ಒಳ್ಳೆ ಕಾರ್ಡಿಯೋ ಆಗುತ್ತೆ. ಜಿಮ್ಮಲ್ಲಿ ಏನು ಕಾರ್ಡಿಯೋ ಮಾಡ್ತೀವಿ ಗೊತ್ತಿಲ್ಲ, ಬಟ್ ಜಿಮ್ಮಲ್ಲಿ ಕಾರ್ಡಿಯೋ ಆಗುತ್ತೆ. ಸೂಪರ್ ಆಗಿದೆ ಮಾತ್ರ, ಫೀಲ್ ಮಾತ್ರ ನೋಡ್ಬೋದು ನೀವು. ಸತಿ ನೀವು ಅಲ್ಲಿ ಸೊ ನಾವು ಅವರು ಅವಾಗ ಹೇಳಿದ್ ನೋಡಿದ್ರೆ ಇವತ್ತಿಂದು ರಿಜಿಸ್ಟ್ರೇಷನ್ ಲೈಕ್ 500 ಮೆಂಬರ್ಸ್ ಅಂತ. ಸೊ ಅಲ್ಲಿ ನೇಮ್ ಬರ್ಕೊತಾರೆ ಆ್ಯಂಡ್ ಹೋಗ್ಬೇಕಾದ್ರೆ ವಾಪಸ್ಸು ಅಲ್ಲಿ ಟಿಕ್ ಹಾಕಿ ಹೋಗ್ಬೇಕು ನೀವು. ಸೊ ನೀವು ರಿಟರ್ನ್ ಆಗಿದ್ದೀರಾ ಇಲ್ಲ ಅಂತ ಅವರಿಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಸೊ ಆವಾಗಲೇ ನಾವು ಬಂದಾಗ ಕೇಳಿದಾಗ ಲೈಕ್ 500 ಪೀಪಲ್ ಏನೋ ಬಂದಿದ್ದಾರೆ ಅಪ್ ಟು ನಾವು ಅಂತ ಹೇಳಿದ್ರು. ಇವಾಗ ಎಷ್ಟೊಂದು ನಿನ್ನೆನೋ 700 ಜನನೋ ಬಂದಿದೆ ಅಂತ. ನೋಡಿ ಆಲ್ಮೋಸ್ಟ್ ಅಲ್ಲೆಲ್ಲ ಗಾಡಿಗಳನ್ನೆಲ್ಲ ಅಲ್ಲೇ ನಿಲ್ಲಿಸ್ತಾರೆ, ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಅಲ್ಲಿಂದ ಜೀಪ್ ಮಾಡಿ ಈ ಕಡೆ ಕಳಿಸ್ತಾರೆ. ಪರ್ ಪರ್ಸನ್ 220 ರೂಪೀಸ್ ಏನೋ ಆಗುತ್ತೆ. ಸೊ ಹಂಗಾಗಿ ನಿಮಗೆ ಓವರ್ ಆಲ್ ಏನಂತೀನಿ ಅಂದರೆ ಮೇಲೆ ಬಂದರೆ ನಿಮಗೆ ಒಳ್ಳೆ ಟೈಮ್ ಲ್ಯಾಪ್ ಸಿಗುತ್ತೆ, ಒಳ್ಳೆ ಫೋಟೋ ಸಿಗುತ್ತೆ. ಆಮೇಲೆ ಇನ್ನೇನು ಒಳ್ಳೆ ಗಾಡಿ ನೀವು ಜೀಪಲ್ಲೇ ಬಂದರೆ ಟೈಮ್ ಲಿಮಿಟ್ ಇದೆ. ಹಾಂ, ಆದರೆ ನೀವು ನಡ್ಕೊಂಡು ಆರಾಮಾಗಿ ಟ್ರೆಕ್ಕಿಂಗಾಗಿ ಬಂದರೆ ಟೈಮ್ ಲಿಮಿಟ್ ಇಲ್ಲ, ಎಷ್ಟೊತ್ತು ಬೇಕಾದ್ರೂ ಇರ್ಬೋದು, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಅಷ್ಟೇ. ನೋಡಿ ಇವಾಗ ಕೇತನ್ಮಕ್ಕಿ ಆಯಿತು. ಸೊ ಕೇತನ್ಮಕ್ಕಿ ಮುಗಿಸ್ಕೊಂಡು ಈಗ ಸೋರುಮನೆ ವಾಟರ್ ಫಾಲ್ಸ್ ಅಂತ ಇದೆ. ಸೋರುಮನೆ ವಾಟರ್ ಫಾಲ್ಸ್ಗೆ ಹೋಗ್ತೀವಿ. ಇಲ್ಲಿಂದ ಲೈಕ್ 6 ಕಿಲೋಮೀಟರ್ಸ್ ಏನೋ ಇದೆ. ಸೊ ಅಲ್ಲಿಗೆ ಹೋಗ್ತೀವಿ. ಸೊ ಕಂಡೀಷನ್ಸ್ ಡಿಪೆಂಡ್, ಅಲ್ಲಿ ನೀರು ಯಾವ ಥರ ಇದೆ ಹೆಂಗಿದೆ ಅದನ್ನ ನೋಡಿಕೊಂಡು ತೋರಿಸ್ತೀನಿ. ಬಟ್ ಫಾಲ್ಸ್ ತೋರಿಸ್ತೀನಿ, ಬಟ್ ನಾವು ಇಳಿಯೋದು ನಾನು ಹೇಳಿದ್ದು. ಸೊ ಬನ್ನಿ, ನಿಮಗೆ ಡೈರೆಕ್ಟ್ ನಾವು ಸೀದಾ ಕೆಳಗೆ ಗಾಡಿ ನಿಲ್ಸಿದ್ವಲ್ಲ ಅಲ್ಲಿ ಸಿಗೋಣ. ಬೈಕ್ ಬಿಟ್ಟಿದೆ ಹಿಂಗಿರೋದು, ಜೀಪ್ಗಳೇ ಹಿಂಗೆ ಬರ್ತಾರೆ. ನಾವು ಬೈಕ್ ಆಫ್ ರೋಡರ್ಸ್, ನಾವು ಹೆಂಗೆ ಎಸ್ ಇವಾಗ ಓಕೆ ಸೂರ್ಮನೆ अच्छा ठीक है, कोई बात नहीं. ಓಕೆ ಈಗ ನಾವು ಇದ್ದೀವಿ ಕೇತನ್ಮಕ್ಕಿ ವ್ಯೂ ಪಾಯಿಂಟ್ನ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಈಗ ಸೂರ್ಮನೆ ವಾಟರ್ ಫಾಲ್ಸ್ಗೆ ಪಯಣ ಬಿಟ್ಟಿದ್ದೀವಿ. ಎಲ್ಲೂ ಬೋರ್ ಹಾಕ್ಸ್ತಾರಪ್ಪ, ಎಲ್ಲೆಲ್ಲೂ ನೀರು. ಮೇಲ್ಗಡೆ ಚೆನ್ನಾಗಿದೆ ವ್ಯೂ ಪಾಯಿಂಟು, ಲಾಸ್ ಏನಿಲ್ಲ, ಹೋಗಿ ಆರಾಮಾಗಿ ಸ್ಪೆಂಡ್ ಮಾಡಿಬಿಡ್ಬೋದು ಟೈಮು. ಬಟ್ ಕಮಿಂಗ್ ಬ್ಯಾಕ್ ನಾವು ಗೋಯಿಂಗ್ ಬ್ಯಾಕ್ ಈಗ ಕಳಸ. ಸೊ ಕಳಸ ಹತ್ರ ಒಂದು 2-3 ಪ್ಲೇಸ್ ನೋಡಿಕೊಂಡು ನೆಕ್ಸ್ಟ್ ಶಿಫ್ಟ್ ಆಗಬೇಕು. ಹಂಗೆ ಪ್ಲೇಸು ಎಸ್. ಈಗ ಹೊರನಾಡು ಅನ್ನಪೂರ್ಣೇಶ್ವರಿಯ ದರ್ಶನ ಮುಗಿಸ್ಕೊಂಡ್ವಿ. ಸೊ ಸಖತ್ ರಶ್ ಇದೆ ಇವತ್ತು, ನಾಳೆ ರಜೆ ಇರೋದ್ರಿಂದ ಹೆವಿ ರಶ್ ಇತ್ತು. ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಅದೇ ನಮ್ಮದು ಓಲ್ಡ್ ಏನಿತ್ತು ಹ್ಯಾಂಗಿಂಗ್ ಬ್ರಿಡ್ಜ್ ಮತ್ತು ಸೂರ್ಮನೆಯಲ್ಲಿ ಬಾಯ್ಸ್ ಯಾರೋ ಸಿಕ್ಕಿದ್ರು. ಸೊ ಅವ್ರು ಆ ಕಡೆಯಿಂದನೇ ಮುಗಿಸ್ಕೊಂಡು ಬರ್ತಾಯಿದ್ದಾರೆ. ಸೊ ಅವರು ಇದೇನು ಚೆನ್ನಾಗಿಲ್ಲ, ಸೂರ್ಮನೆ ಏನು ಅಷ್ಟೇನು ನೀರಿಲ್ಲ. ಸೊ ಜನ ಜಾಸ್ತಿ ಕೊಚ್ಚೆ ಇತ್ತು ಅಂತ ಹತ್ತಿದ್ರು. ಆ ಸೈಡ್ ಹೋಗ್ತಾಯಿದ್ದೀವಿ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ನೋಡ್ಕೊಂಡು ಬರೋಣ. ಕೊಚ್ಚೆ ಆಮೇಲೆ ಅದು ಹಂಗೆ ಪೆಂಡಿಂಗ್ ಉಳಿಯುತ್ತೆ. ಅಯ್ಯೋ ನೋಡಲಿಲ್ಲ, ಅವು ಚೆನ್ನಾಗಿದ್ದಾಗ ನೋಡಿದಾಗ ರಿಗ್ರೆಟ್ ಮಾಡ್ತೀವಿ, ಅಯ್ಯೋ ಆವಾಗಲೇ ನೋಡಬೇಕಿತ್ತು. ನೀರಿತ್ತೋ ಇರಲ್ವೋ ನೋಡಿಬಿಡ್ಬೇಕಷ್ಟೆ. ಸೊ ಈಗ ಅದನ್ನು ನೋಡಿಕೊಂಡು ಹ್ಯಾಂಗಿಂಗ್ ಬ್ರಿಡ್ಜನ್ನು ನೋಡಿಕೊಂಡು ಸೀದಾ ಶೃಂಗೇರಿ ಹೊಡೆದ್ಬಿಡೋಣ. ಬರಲ್ಲ. ಸೊ ಜನ ಏನು ಗುರು, ಯಪ್ಪ ಶನಿವಾರ ಇವತ್ತು ಭಾನುವಾರ, ನಾಳೆ ಬಕ್ರೀದ್ ಅಂತ, ನಾಳೆ ರಜಾ. ಹಾಂ ಜನ ಸಾಗರ. ಎಸ್
ಅನ್ನಪೂರ್ಣೇಶ್ವರಿ ತಾಯಿಯ ಒಂದು ದರ್ಶನ ಸಿಕ್ತು. ಸೊ ನಾವು ಸುಮ್ಮನೆ ಹೊರಗಡೆಯಿಂದ ಕೈ ಮುಗಿದು ಹೋಗೋಣ ಅಂದ್ಕೊಂಡಿದ್ವಿ, ಅದು ದರ್ಶನನೇ ಆಗೋಯ್ತು, ಚೆನ್ನಾಗೇ ಆಗೋಯ್ತು. ಇವಾಗ ಎಲ್ಲೂ ಇಲ್ಲಪ್ಪ, ಒಂದು ಕಾಫಿ ಗಿಫಿ ಕುಡಿಬೇಕು ಎಲ್ಲ ಮುಂದೆ. ಒಳ್ಳೆ ಕಾಫಿ ಗಿಫಿ ಕುಡಿದು ಮತ್ತೆ ಸ್ಟಾರ್ಟ್ ಮಾಡೋಣ.